ನನ್ನೆಲ್ಲ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇಂದಿನ ಈ ಒಂದು ವಿಡಿಯೋದಲ್ಲಿ UGC NET ಪರೀಕ್ಷೆಯ 2026ರ ಪ್ರಮುಖ ಬದಲಾವಣೆಗಳೇನು, ನೀತಿ ನಿಯಮಗಳೇನು ಹಾಗೂ NET ಪರೀಕ್ಷೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿದ್ದೇನೆ. ಅದರಲ್ಲೂ ಕೂಡ ಮುಖ್ಯವಾಗಿ ಪಠ್ಯಕ್ರಮವನ್ನು ತಿಳಿಸಲಿದ್ದೇನೆ. ಮೊದಲಿಗೆ UGC ನೆಟ್ ಪರೀಕ್ಷೆ ಅಂದ್ರೆ ಏನು ಅದನ್ನ ತಿಳ್ಕೊಬೇಕು. ಅದನ್ನ ತಿಳಿಯೋಣ. ಈಗ UGC ನೆಟ್ ಪರೀಕ್ಷೆಯು ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲಿ ಇರುವ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಲು ಮತ್ತು ಜೂನಿಯರ್ ರಿಸರ್ಚ್ ಫೆಲೋಶಿಪ್ JRF ಪಡೆಯಲು ಅಗತ್ಯವಾದ ರಾಷ್ಟ್ರೀಯ ಮಟ್ಟದ ಅರ್ಹತಾ ಪರೀಕ್ಷೆಯಾಗಿದೆ. PhD ಮಾಡಲು ಒಂದು ಅರ್ಹತೆಯನ್ನು ಪಡೆಯಲು ಇರುವಂತಹ ಪರೀಕ್ಷೆಯಾಗಿದೆ. ಇದರ ಪೂರ್ಣ ಹೆಸರು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಇದನ್ನು ನಡೆಸುವ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. NTA ಸಂಸ್ಥೆಯು UGC ನವದೆಹಲಿ ಇವರಿಂದ ಮಾನ್ಯತೆಯನ್ನು ಪಡೆದಿರ್ತದೆ. ಇದು ಯಾವ ಪರೀಕ್ಷೆಗಳನ್ನು ನಡೆಸ್ತದೆ ಅಂತಂದ್ರೆ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳನ್ನು ಭಾರತದ ಎಲ್ಲಾ ಕಡೆ ನಡೆಸ್ತದೆ ಮತ್ತು ಭಾರತದ ಎಲ್ಲಾ ಕಡೆ ಇದರ ಮಾನ್ಯತೆ ಇರ್ತದೆ. ಈ ಪರೀಕ್ಷಾ ಮಾದರಿ ಹೇಗಿರ್ತದೆ ಅಂತಂದ್ರೆ ಕಂಪ್ಯೂಟರ್ ಆಧಾರಿತವಾದ ಪರೀಕ್ಷೆ ಆಗಿರ್ತದೆ. ಯಾವುದೇ ರೀತಿಯ ಆಫ್ಲೈನ್ OMR ಶೀಟ್ ಆಧಾರಿತವಾಗಿರೋದಿಲ್ಲ. ಕಂಪ್ಯೂಟರ್ ಬೇಸ್ಡ್ ಅಂದ್ರೆ CBT, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ತದೆ. ಇದು ವರ್ಷಕ್ಕೆ 2 ಬಾರಿ ಈ ಪರೀಕ್ಷೆಯನ್ನು ನಡೆಸ್ತಾರೆ. ಅದು ಜೂನ್ ಮತ್ತು ಡಿಸೆಂಬರ್ನ ತಿಂಗಳಲ್ಲಿ ಆಗಿರ್ತದೆ. ಈ ಒಂದು ಪರೀಕ್ಷೆ ನಡೆಸುವ ಉದ್ದೇಶ ಏನು? ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಹತೆಯನ್ನು ನೀಡಲು, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅರ್ಹತಾ ಮಾನದಂಡಗಳಿವೆ. ಆ ಅರ್ಹತಾ ಮಾನದಂಡಗಳೇನು? ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು. ಒಂದು ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ನಾವು ಮಾಸ್ಟರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯಲ್ಲಿ ಸಾಮಾನ್ಯ ವರ್ಗ 55% ಅಂಕಗಳನ್ನ ತೆಗೆದಿರಬೇಕಾಗ್ತದೆ. ಹಾಗೂ ಮೀಸಲು ವರ್ಗ SC, ST, OBC, PWD ಇವರು 50% ಅಂಕಗಳನ್ನು ತೆಗೆದಿರಬೇಕಾಗ್ತದೆ. ಹಾಗಾದ್ರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಬರೀಬಹುದಾ? ಹೌದು, ಖಂಡಿತ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೀಬಹುದು. ನಂತರ ನೀವು ಪಾಸ್ ಆದ ನಂತರ ನೀವು ಇದನ್ನ ಅರ್ಹತೆಯನ್ನು ಸಾಬೀತುಪಡಿಸಿದ್ರೆ ನಿಮಗೆ ಖಂಡಿತವಾಗಿಯೂ ಈ ಒಂದು ಸರ್ಟಿಫಿಕೇಟ್ ಸಿಗ್ತದೆ. ಈ ಪರೀಕ್ಷೆಯನ್ನು ಬರೀಲಿಕ್ಕೆ ವಯೋಮಿತಿ ಇದೆಯಾ? ಹೌದು, ವಯೋಮಿತಿ ಇದೆ. 30 ವರ್ಷ ಮೀಸಲು ವರ್ಗಕ್ಕೆ ಸಡಿಲಿಕೆ ಇದೆ. ಯಾವುದಕ್ಕೆ 30 ವರ್ಷ ಗರಿಷ್ಠ ಮಿತಿ? ಅದು ಕೇವಲ JRF ಪರೀಕ್ಷೆ ಬರೆಯಲು ಮಾತ್ರ. ಅಂದ್ರೆ ನೀವು ಬರೆಯೋದು ಒಂದೇ ಪರೀಕ್ಷೆ. ಈ ಪರೀಕ್ಷೆಯ ಅಂಕಗಳ ಆಧಾರಿತವಾಗಿ ಅಂದ್ರೆ ಹೈಯೆಸ್ಟ್ ಮಾರ್ಕ್ ತೆಗೆದ್ರೆ ನಿಮಗೆ JRFಗೆ ಎಲಿಜಿಬಲ್ ಆಗ್ತೀರಾ. ಅಂದ್ರೆ ಅತಿ ಹೆಚ್ಚು ಅಂಕಗಳು, ಸ್ವಲ್ಪ ಮಿಡಲ್ ಅಂಕಗಳು ತೆಗಿತು ಅಂತಂದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್ ಆಗ್ತೀರಾ. ಇದನ್ನ ನಾನು ಮುಂದೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾವುದೇ ವಯೋಮಿತಿಯ ಮಿತಿ ಇರೋದಿಲ್ಲ. ರಾಷ್ಟ್ರೀಯತೆ ಭಾರತೀಯ ಪ್ರಜೆಯಾಗಿರ್ಬೇಕು. ವಿಷಯದ ಆಯ್ಕೆ ಹೇಗಿರ್ತದೆ ಅಂದ್ರೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಯಾವ್ಯಾವ ವಿಷಯಗಳಿವೆ ಅಂತ ಅದನ್ನು ಕೂಡ ನಾನು ಮುಂದೆ ಹೇಳ್ಕೊಡ್ತೇನೆ. ಒಟ್ಟು ವಿಷಯಗಳ ಸಂಖ್ಯೆ ಎಷ್ಟು ಅಂದ್ರೆ ಇದು ಪರೀಕ್ಷೆ ಎಷ್ಟು ವಿಷಯಗಳಿಗೆ ನಡೆಸ್ತದೆ? 86+ ವಿಷಯಗಳಿಗೆ ಇದು ಪರೀಕ್ಷೆಯನ್ನು ನಡೆಸ್ತದೆ. ಈ ಪರೀಕ್ಷೆ ನಮೂನೆ ಹೇಗಿರ್ತದೆ ಹಾಗಾದ್ರೆ? ನಮೂನೆಯು ಪೇಪರ್ 1 ಹಾಗೂ ಪೇಪರ್ 2 ಎಂಬ 2 ಪೇಪರ್ಗಳನ್ನು ಒಳಗೊಂಡಿರ್ತದೆ. ಪೇಪರ್ 1ರ ನಂತರ ಯಾವುದೇ ಬ್ರೇಕ್ ನೀಡಲಾಗುವುದಿಲ್ಲ. ಪೇಪರ್ 1 ಮುಗಿದ ನಂತರವೇ ಪೇಪರ್ 2 ಪ್ರಾರಂಭವಾಗ್ತದೆ. ಯಾಕಂದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ಈ ರೀತಿ ನಡೀತಾ ಹೋಗ್ತದೆ. ಈಗ ನೋಡಿ, ಈಗ ಸಂಪೂರ್ಣವಾಗಿ ಇದ್ರ ಮಾಹಿತಿ ಕೊಡ್ತೀನಿ ನಿಮಗೆ. ಪೇಪರ್ 1 ಹಾಗೂ ಪೇಪರ್ 2 ಅಂತ ಹೇಳಿದೆ ನಾನು. ಪೇಪರ್ 1 ನಲ್ಲಿ 50 ಪ್ರಶ್ನೆಗಳು ಇರ್ತದೆ. ಅದರಲ್ಲಿ 100 ಅಂಕಗಳನ್ನು ನೀವು ತಗೊಳ್ತೀರಾ. ಅಂಕಗಳು 100. 1 ಗಂಟೆ ಇದಕ್ಕೆ ಕಾಲಾವಕಾಶ ಕೊಡ್ತಾರೆ. ಪೇಪರ್ 2 100 ಪ್ರಶ್ನೆಗಳು ಕಡ್ಡಾಯವಾಗಿ ಇರ್ತದೆ. ಅದು 200 ಅಂಕಗಳಿಗೆ ಪರೀಕ್ಷೆ ಇರ್ತದೆ. ಇದಕ್ಕೆ 2 ಗಂಟೆ ಕಾಲ ನಿಮಗೆ ನೀಡ್ತಾರೆ. ಒಟ್ಟು 150 ಪ್ರಶ್ನೆ, 300 ಅಂಕಗಳು, 3 ಗಂಟೆ ಸಮಯಾವಧಿ ಕೊಡ್ತಾರೆ. ಇದು ಸಂಪೂರ್ಣವಾಗಿ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಈ ಪರೀಕ್ಷೆ ನಡೆಯುತ್ತದೆ.
ಕನ್ನಡ ವಿಷಯದವರಿಗೆ ಪೇಪರ್ 1 ಇಂಗ್ಲಿಷೇ ಇರ್ತದೆ, ಪೇಪರ್ 2 ಕನ್ನಡ ಭಾಷೆಯಲ್ಲಿ ಇರ್ತದೆ. ಅದು ಅವರವರ ಲ್ಯಾಂಗ್ವೇಜ್ಗೆ ತಕ್ಕಂತೆ ಇರ್ತದೆ. ಪೇಪರ್ 1 ಬೋಧನಾ ಮತ್ತು ಸಂಶೋಧನಾ ಅಭಿಕ್ಷಮತೆ ಮತ್ತು ಇತರ 10 ಚಾಪ್ಟರ್ಗಳು ಪೇಪರ್ 1 ಅಲ್ಲಿ ಬರ್ತದೆ. ಪೇಪರ್ 2 ಅಲ್ಲಿ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಕಾಮರ್ಸ್, ಎಜುಕೇಶನ್ ಅಥವಾ ಕನ್ನಡ, ಇಂಗ್ಲಿಷ್, ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಸ್ಪೆಸಿಫಿಕ್ ವಿಷಯಗಳು ಇದರಲ್ಲಿ ಇರ್ತದೆ. ಇನ್ನು ಉತ್ತೀರ್ಣತಾ ಮಾನದಂಡಗಳೇನು? ನೀವೀಗ ಪರೀಕ್ಷೆ ಬರೀತೀರಾ, ಪರೀಕ್ಷೆ ಬರೆದು ಬರ್ತೀರಾ, ನಿಮಗೆ ಅರ್ಹತೆ ಹೊಂದಿದಿರೋ ಇಲ್ವೋ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತದೆ? ಅಥವಾ ನೀವು ಅರ್ಹತೆ ಹೊಂದಬೇಕಂದ್ರೆ ಎಷ್ಟು ಮಾರ್ಕ್ ತೆಗಿಬೇಕು? ನೋಡಿ, ಇದರ ಉತ್ತೀರ್ಣರಾಗಲು ಪೇಪರ್ 1 ಮತ್ತು ಪೇಪರ್ 2 ಅನ್ನು ಒಟ್ಟಾಗಿ ಅಗ್ರಿಗೇಟ್ ಕನಿಷ್ಠ ಶೇಕಡಾವಾರು ಅಂಕಗಳನ್ನು ನೀವು ಪಡಿಲೇಬೇಕು 2 ಪೇಪರ್ ಇಂದ. ಅದು ಹೇಗಿದೆ ನೋಡಿ, ಸಾಮಾನ್ಯ ವರ್ಗ 40% ಅಂಕಗಳನ್ನ ತೆಗಿಬೇಕು. ಅಂದ್ರೆ 300ರಲ್ಲಿ 120 ಅಂಕಗಳು ಕಡ್ಡಾಯ. ಇದನ್ನು ತೆಗೆದ್ರೆ ಮಾತ್ರ ನೀವು ಎಲಿಜಿಬಲ್. OBC, SC, ST, PWD ಮತ್ತೆ ಟ್ರಾನ್ಸ್ಜೆಂಡರ್ ಇರ್ತಾರಲ್ಲ, ಅವರಿಗೆ 35% ಪಾಸಿಂಗ್ ಮಾರ್ಕ್ ಕಡ್ಡಾಯ. ಅಂದ್ರೆ 105 ಅಂಕಗಳನ್ನು 300 ಅಂಕಗಳಲ್ಲಿ ನೀವು ತೆಗಿಲೇಬೇಕು. ಹಾಗಿದ್ರೆ ಮಾತ್ರ ನೀವು ಮುಂದಿನ ಪ್ರೋಸೆಸ್ಗೆ ಅರ್ಹತೆಯನ್ನು ಹೊಂದಿರ್ತೀರ. ಅಂದ್ರೆ ಇನ್ನೊಂದು ಸುಲಭವಾಗಿ ಹೇಳ್ತೀನಿ ನೋಡಿ, ಈಗ ನೀವು 100 ಜನರು ಒಂದು ಪರೀಕ್ಷೆಯನ್ನು ಬರೆದಿದ್ದೀರಾ. ಫಾರ್ ಎಕ್ಸಾಂಪಲ್, ಕನ್ನಡ ವಿಷಯದಲ್ಲಿ 1000 ಜನ ಪರೀಕ್ಷೆ ಬರೆದಿದ್ದೀರಾ ಅಂತ ಅನ್ಕೊಳ್ಳುವ. ಅದರಲ್ಲಿ ನೀವು 1000 ಮಂದಿಯಲ್ಲಿ ನೀವು ಅರ್ಹತೆಯನ್ನು ಹೊಂದಿದಿರೋ ಇಲ್ವೋ ತಿಳಿಬೇಕು ಅಂತಂದ್ರೆ 120 ಸಾಮಾನ್ಯ ವರ್ಗ, 105 ಇತರೆ ಅಂದ್ರೆ SC, ST, PWD ಇವರು ತೆಗಿಬೇಕು. ಇದನ್ನ ತೆಗೆದ್ರೆ ಮಾತ್ರ ನೀವು ಮುಂದಿನ ಪ್ರೊಸೆಸ್ಗೆ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ. 150 ಮಾರ್ಕ್ ತೆಗ್ದಿರೋರು ಇರ್ತಾರೆ, 170 ಮಾರ್ಕ್ ತೆಗ್ದಿರೋರು ಇರ್ತಾರೆ, ಅಥವಾ 180 ಮಾರ್ಕ್ ತೆಗ್ದಿರೋರು ಇರ್ತಾರೆ. ಇದನ್ನು ಹೈಯೆಸ್ಟ್ ಯಾರು ತೆಗ್ದಿರ್ತಾರೆ ಅವರಿಂದ ನಿಮ್ಮ ಕಟ್ ಆಫ್ ಮಾರ್ಕ್ ಅನ್ನು ಕಂಡುಹಿಡಿತಾ ಬರ್ತಾರೆ ಅವರು. ಆ ಕಟ್ ಆಫ್ ಮಾರ್ಕ್ ಒಳಗಡೆ ನೀವು ಬರಬೇಕು ಅಂತಂದ್ರೆ 120 ಅಂಕ ಮತ್ತು 105 ಅಂಕ ಕಡ್ಡಾಯವಾಗಿ ನೀವು ತೆಗ್ದಿರ್ಲೇಬೇಕು. ಇಲ್ಲ ಅಂದ್ರೆ ನೀವು ಫೇಲ್ ಎಂದು ಅರ್ಥ. ನೀವು ಅಂದ್ರೆ ಮುಂದಿನ ಹಂತಕ್ಕೆ ನೀವು ಅರ್ಹತೆಯನ್ನು ಹೊಂದಿಲ್ಲ ಅನ್ನೋದು ತಿಳಿತದೆ. ಪರೀಕ್ಷೆ ಎಲ್ಲ ಆಯ್ತು. ಈ ಫಲಿತಾಂಶ ಪ್ರಕಟಣೆ ವಿಧಾನ ಹೇಗೆ ನೋಡಿ, ಕನಿಷ್ಠ ಅಂಕಗಳನ್ನು ಪಡೆದ ಎಲ್ಲಾ ಅಭ್ಯರ್ಥಿಗಳಲ್ಲಿ ಪ್ರತಿ ವಿಷಯ ಮತ್ತು ಪ್ರತಿ ವರ್ಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 6% ಅಭ್ಯರ್ಥಿಗಳನ್ನು ಮಾತ್ರ ಕ್ವಾಲಿಫೈಡ್ ಎಂದು ಘೋಷಿಸಲಾಗುತ್ತದೆ. ಅಂದರೆ 100 ಜನರಲ್ಲಿ 6 ಜನ ಮಾತ್ರ ಇದರಲ್ಲಿ ಪಾಸ್ ಆಗುವವರು. ನೆಕ್ಸ್ಟ್, 2ನೇ ಹಂತದಲ್ಲಿ ಅಂತಿಮ ಮೆರಿಟ್ ಪಟ್ಟಿಯನ್ನು ವಿಷಯವಾರು, ವರ್ಗವಾರು ಆಧರಿಸಿ ತಯಾರಿಸಲಾಗುತ್ತದೆ. ನಿಮ್ಗೆ ಈಗಾಗಲೇ ನಾನು ಹೇಳಿದೆ, ಆ ರೀತಿಯಾಗಿ ತಯಾರಿಸ್ತಾರೆ. ಈಗ ನೋಡಿ, ನಿಮಗೆ ನಾನು 2025ರಲ್ಲಿ ನಡೀತಲ್ಲ, ಡಿಸೆಂಬರ್ ಅಲ್ಲಿ ನಡೀತಲ್ಲ, ಆ ಪರೀಕ್ಷೆಯ ಆಧಾರವಾಗಿಟ್ಕೊಂಡು ಕಳೆದ ವರ್ಷ ಎಷ್ಟೆಷ್ಟು ಕಟ್ ಆಫ್ ಬಂದಿದೆ ಅನ್ನೋದೊಂದು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ರಾಜ್ಯಶಾಸ್ತ್ರ ವಿಷಯ ತಗೊಂಡ್ರೆ JRF ನೋಡಿ, ಕಳೆದ ಸಲ 238ರಿಂದ 245ಕ್ಕೆ ನಿಂತಿದೆ. ಇಷ್ಟು ಮಾರ್ಕ್ ಅಂದ್ರೆ 300ಕ್ಕೆ ಇಷ್ಟು ಮಾರ್ಕ್ ತೆಗೆದವರು JRFಗೆ ಅರ್ಹತೆ ಹೊಂದಿರುವವರು. ಇವರಿಗೆ JRF ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕ ಆಗ್ತಾರೆ. ನೆಕ್ಸ್ಟ್ ನೋಡಿ, 200ರಿಂದ 225 ಇಷ್ಟು ಅಂಕ ತೆಗೆದವರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಹತೆಯನ್ನು ಹೊಂದಿರುವವರು. ನೋಡಿ, ಇಲ್ಲಿ ನೋಡಿ, ಎಷ್ಟು 238ರಿಂದ 245 ಇವ್ರು ತೆಗೆದ್ರೆ JRF ಎಲಿಜಿಬಲ್ ಪ್ಲಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಲ್. ನೋಡಿ, ಅದಕ್ಕಿಂತ ಕಮ್ಮಿ ಆಯ್ತು ಮಾರ್ಕ್. 200, 225 ಇವರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಹತೆಯನ್ನು ಹೊಂದಿದ್ದಾರೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ 185ರಿಂದ 195 ತೆಗೆದವರು JRFಗೆ ಅರ್ಹತೆ ಪಡೆದ್ರು. 165ರಿಂದ 175 ತೆಗೆದವರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಹತೆ ಪಡೆದ್ರು. ಹೀಗೆ ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ಈ ಕಟ್ ಆಫ್ ಆಧಾರವಾಗಿ ಅರ್ಹತೆಯನ್ನು ಪಡಿತಾರೆ. ನಿಜವಾದ ಕಟ್ ಆಫ್ ಏನು ಅಂತಂದ್ರೆ, ಪ್ರತಿ ವರ್ಷ ಆ ಪರೀಕ್ಷೆಯ ಕಠಿಣತೆ ಮತ್ತು ಅಭ್ಯರ್ಥಿಗಳ ಸಂಖ್ಯೆಯನ್ನು ಅವಲಂಬಿಸಿ ಬದಲಾಗ್ತಾ ಇರ್ತದೆ. ಇದನ್ನು ನಾವು ನೆನ್ಪಿಡ್ಬೇಕು. ಈಗ ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಇದೇ ಫೈನಲ್ ಅಲ್ಲ, ಇದು ಕಳೆದ ವರ್ಷದ್ದು. ಈ ವರ್ಷ ಬದಲಾಗ್ಬೋದು, ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು.
ಜೂನ್ 2026 ಆಲ್ರೆಡಿ ಇದನ್ನು ಏಪ್ರಿಲ್ 29ನೇ ತಾರೀಕು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇದಕ್ಕೆ ನೀವು ಖಂಡಿತವಾಗಿಯೂ ಅಪ್ಲೈ ಮಾಡ್ಬೋದು. ಖಂಡಿತವಾಗಿಯೂ ಅಪ್ಲೈ ಮಾಡಿ. ನನ್ನ ಕೈಲಿ ಆಗೋದಿಲ್ಲ, ನನ್ನ ಕೈಲಿ ಫೇಲ್ ಆಗ್ತೀನಿ ನನ್ನ ಮನಸ್ಸನ್ನು ಮಾತ್ರ ಇಟ್ಕೊಂಬೇಡಿ. ಖಂಡಿತ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಅಕಸ್ಮಾತ್ ಪಾಸ್ ಆಗ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ನೀವು ಬರೀರಿ. ಕೆಲವೊಬ್ರು ಇನ್ನೂ ನೆಟ್ ಪರೀಕ್ಷೆ ಬರ್ದೇ ಇಲ್ಲ, ಅದರ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರನಾದ್ರೂ ನೀವು ಈ ಪರೀಕ್ಷೆಯನ್ನು ಬರೀರಿ. ಇದು ನಿಮಗೆ ಸಂಪೂರ್ಣ ಉಪಕಾರಿ ಆಗ್ತದೆ. ನೋಡಿ, ಈ UGC ನೆಟ್ ಪರೀಕ್ಷೆ ವರ್ಷಕ್ಕೆ 2 ಬಾರಿ ನಡೆಸ್ತಾರೆ. ಅದು ಜೂನ್ ಸೆಷನ್ ಮತ್ತು ಡಿಸೆಂಬರ್ ಸೆಷನ್ ನಲ್ಲಿ ನಡೆಸ್ತಾರೆ. ಅದರಲ್ಲಿ ಜೂನ್ ಸೆಷನ್ಗೆ ಈಗಾಗಲೇ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅರ್ಜಿ ಸಲ್ಲಿಕೆ ಆರಂಭ 29 ಏಪ್ರಿಲ್ 2026 ಈಗಾಗಲೇ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಮೇ 2026 ರಾತ್ರಿ 11:50ಕ್ಕೆ. ನೀವು 11:51 ನಂತರ ಅರ್ಜಿ ಸಲ್ಲಿಸ್ತೀನಿ 10 ನಿಮಿಷದಲ್ಲಿ ಅಂದ್ರೆ ಆಗೋದಿಲ್ಲ. ಅರ್ಜಿ ತಿದ್ದುಪಡಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದಾ? ಹೌದು, ಆಗ್ತದೆ. ಅದಕ್ಕೆ ಒಂದು ಡೇಟ್ ಕೊಡ್ತಾರೆ. 22 ಮೇ 2026ರಿಂದ 24 ಮೇ 2026ರವರೆಗೆ 2 ದಿನ ನಿಮಗೆ ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ಏನಾದರೂ ತಿದ್ದುಪಡಿ ಇದ್ರೆ ತಿದ್ದುಪಡಿ ಮಾಡಬಹುದು. ಪರೀಕ್ಷಾ ನಗರ ಅಂದ್ರೆ ನೀವು ಆಯ್ದುಕೊಂಡಂತಹ 4 ಪರೀಕ್ಷಾ ನಗರಗಳಲ್ಲಿ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, 3ನೇ ಯಾವುದು ಅಂತ ನೀವು ಆದ್ಯತೆ ಕೊಡಬೇಕಾಗ್ತದೆ. ಅದರಲ್ಲಿ ನಿಮಗೆ ಯಾವ್ದು ಸಿಕ್ಕಿದೆ ಅಂತ 10ನೇ ಜೂನ್ ತಾರೀಕಿನಂದು ನಿಮಗೆ ಇದರ ಮಾಹಿತಿ ಸಿಗ್ತದೆ. ಇನ್ನು ಪ್ರವೇಶ ಪತ್ರದ ಬಿಡುಗಡೆ, ಹಾಲ್ ಟಿಕೆಟ್ 15 ಜೂನ್ 2020ರಂದು ಇದರ ಮಾಹಿತಿ ಸಿಗ್ತದೆ. ಪರೀಕ್ಷಾ ದಿನಾಂಕಗಳು ಯಾವಾಗ ನಡೀತದೆ ಅಂದ್ರೆ 22 ಜೂನ್ ರಿಂದ 30 ಜೂನ್ ವರೆಗೂ ಪರೀಕ್ಷೆ ನಡೀತಾ ಹೋಗ್ತದೆ. ಇನ್ನು ಫಲಿತಾಂಶ ಪ್ರಕಟಣೆ ದಿನಾಂಕ ನೋಡ್ಲಿಕ್ಕೆ ಹೋದ್ರೆ NTA ವೆಬ್ಸೈಟ್ ನಲ್ಲಿ ಅವರು ತಿಳಿಸ್ತಾರೆ. ಇದಕ್ಕೆ ಅಧಿಕೃತ ಮಾಹಿತಿ ಯಾವುದೂ ಇಲ್ಲ. ಇನ್ನು ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸ್ ನೋಡ್ಲಿಕ್ಕೆ ಬಂದ್ರೆ ಜನರಲ್ ಸಾಮಾನ್ಯ ವರ್ಗದವರಿಗೆ 1150 ರೂಪಾಯಿ ಇರ್ತದೆ. ಜನರಲ್ EWS, OBC, NCL ಇವರಿಗೆ 600 ರೂಪಾಯಿ ಶುಲ್ಕ ಇರ್ತದೆ. SC, ST, PWD, ಟ್ರಾನ್ಸ್ಜೆಂಡರ್ ಇವರಿಗೆ 325 ರೂಪಾಯಿ ಶುಲ್ಕ ಇರ್ತದೆ. ನಾನು ಆಗ್ಲೇ ನಿಮಗೆ ಕೆಲವು ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದೆ. ಆ ಬದಲಾವಣೆಗಳೇನು? ಇದೇ ಆ ಬದಲಾವಣೆಗಳು. 4 ವರ್ಷದ ಪದವಿ ವಿದ್ಯಾರ್ಥಿಗಳಿಗೂ ಕೂಡ NET ಪರೀಕ್ಷೆಯನ್ನು ಬರೆಯಲು ಅವಕಾಶ ನೀಡಿದ್ದಾರೆ. ಅಂದ್ರೆ ಎಲ್ಲರಿಗೂ ಅಲ್ಲ, ಯಾರು 75% ಸಾಮಾನ್ಯ ವರ್ಗದಲ್ಲಿ ತೆಗೆದುಕೊಂಡು ಪಾಸ್ ಆಗಿರ್ತಾರೆ, ಯಾರು 70% ಮೀಸಲು ವರ್ಗದಲ್ಲಿ ಪಾಸ್ ಆಗಿರ್ತಾರೆ, ಅವರು ಮಾತ್ರ ಈ ಪರೀಕ್ಷೆಯನ್ನು ಬರಿಬಹುದು. ಪರೀಕ್ಷೆ ಬರೀತಾರೆ. ಯಾವ ಪರೀಕ್ಷೆ? ಎಲ್ಲಾ ಪರೀಕ್ಷೆಯನ್ನು ಕೂಡ ಇವ್ರು ಬರೆಯಕ್ಕಾಗಲ್ಲ. ಅದು ಯಾವ್ಯಾವುದು ಅಂತ ಈಗ ತಿಳ್ಕೊಳ್ಳುವ. ಸರಿಯಾಗಿ ಗಮನಿಸಿ, ಸಾಮಾನ್ಯ ವರ್ಗದವರು 75% ಇಂದ ಪಾಸ್ ಆಗ್ತಾರೆ, ಮೀಸಲು ವರ್ಗದವರು 70% ಇಂದ ಪಾಸ್ ಆಗ್ತಾರೆ. ಆದ್ರೆ ಇವರಿಗೆ ಕೇವಲ JRF ಮತ್ತು PhD ಪ್ರವೇಶ ಪರೀಕ್ಷೆಯನ್ನು ಮಾತ್ರ ಇವರು ಕೊಡ್ತಾರೆ. ಇವರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅರ್ಹತೆ ಹೊಂದಬೇಕು ಅಂತಂದ್ರೆ ಮಾಸ್ಟರ್ ಡಿಗ್ರಿಯನ್ನು ಕಂಪಲ್ಸರಿ ಮಾಡಿರ್ಲೇಬೇಕು. ಇದು ನೋಡಿ, ಇದು ಪ್ರಮುಖವಾದ ಬದಲಾವಣೆ. ಇದನ್ನು ನೀವು ಗಮನಿಸಲೇಬೇಕು. ಇಷ್ಟು ವರ್ಷ ಬರೆದ ಹಾಗೆ ಪರೀಕ್ಷೆಗಳು ಇನ್ನು ಮೇಲೆ ಇರೋದಿಲ್ಲ. ಮೊದಲು ಬಂದ ಹಾಗೆ ಸುಲಭವಾದ ಪ್ರಶ್ನೆಗಳಂತೂ ಖಂಡಿತವಾಗಿಯೂ ಇರೋದಿಲ್ಲ. ಮೊದಲು ಡೈರೆಕ್ಟ್ ಪ್ರಶ್ನೆಗಳನ್ನ ಕೊಡ್ತಿದ್ರೆ, ಈಗ ಪರಿಕಲ್ಪನಾ ಸ್ಪಷ್ಟತೆ ಮತ್ತು ವಿಶ್ಲೇಷಣಾತ್ಮಕ ಪ್ರಶ್ನೆಗಳನ್ನ ನೀಡ್ತಾ ಇದ್ದಾರೆ. ಮೊದಲು ನೇರ ಪ್ರಶ್ನೆಗಳಿತ್ತು, ಈಗ ಸಮರ್ಥನೆ ಮತ್ತು ಕಾರಣ ಮತ್ತು ಹೇಳಿಕೆ ಆಧಾರಿತ ಪ್ರಶ್ನೆಗಳು ಬರ್ತದೆ. ಮೊದಲು ಸಾಮಾನ್ಯ ಡೇಟಾ ಇಂಟರ್ಪ್ರಿಟೇಷನ್ ಪ್ರಶ್ನೆಗಳಿತ್ತು, ಈಗ ಹೆಚ್ಚು ಲೆಕ್ಕಾಚಾರ ಮತ್ತು ಸಂಕೀರ್ಣ ಪ್ರಶ್ನೆಗಳನ್ನ ನೀಡ್ತಾ ಬರ್ತಾರೆ. ಅಂದ್ರೆ ಇದರಿಂದ ನಾವು ತಿಳಿಬೇಕಾಗಿರೋದು, ಸುಲಭವಾಗಂತೂ ಪರೀಕ್ಷೆಗಳು ಇರೋದಿಲ್ಲ. ಇನ್ಮೇಲೆ ನಾವು ಹೆಚ್ಚು ಕಷ್ಟಪಡಬೇಕಾಗ್ತದೆ ಹಾಗೂ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇನ್ನು ಈ UGC ನೆಟ್ ಪ್ರಮುಖ ಸೂಚನೆಗಳನ್ನ ನಾವು ನೋಡ್ಲೇಬೇಕು. ಇದನ್ನು ನಾವು ತಿಳ್ಕೊಂಡಿರ್ಲೇಬೇಕು. ನೋಡಿ, ಈ JRF ಪರೀಕ್ಷೆ ಬರೀತಿರಲ್ಲ, ಈಗ ನೆಟ್ ಪರೀಕ್ಷೆ ಬರೆದು ನೀವು JRFಗೆ ಆಯ್ಕೆ ಆದ್ರಿ ಅಂತಂದ್ರೆ ನೀವು 3 ವರ್ಷಗಳ ಒಳಗಾಗಿ ನೀವು ರಿಸರ್ಚ್ ಫೆಲೋಶಿಪ್ ಅನ್ನು ಪಡ್ಕೋಬೇಕು. ಇಲ್ಲ ಅಂದ್ರೆ 3 ವರ್ಷಗಳ ನಂತರ ಇದನ್ನು ಪಡಿಲಿಕ್ಕೆ ಆಗಲ್ಲ. ಯಾಕಂದ್ರೆ JRF ಮಾನ್ಯತಾವಧಿ 3 ವರ್ಷಗಳು ಮಾತ್ರ. ಯಾವತ್ತು ಫಲಿತಾಂಶ ಪ್ರಕಟಣ ದಿನಾಂಕದಿಂದ ಹಿಡಿದು 3 ವರ್ಷ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ದು ನೋಡ್ಲಿಕ್ಕೆ ಹೋದ್ರೆ ಇದು ಜೀವನವಿಡೀ ಮಾನ್ಯತೆ ಇರ್ತದೆ. ಸಾಯುವವರೆಗೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ಇರ್ತೀರ, ಅಂದ್ರೆ ಅದಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ. ಇನ್ನು ಪರೀಕ್ಷಾ ಭಾಷೆಗಳು ಆಗ್ಲೇ ಹೇಳಿದೆ, ಹಿಂದಿ ಮತ್ತು ಇಂಗ್ಲಿಷ್ ಗಳು ಇರ್ತದೆ ಮತ್ತು ಕೆಲವು ಪ್ರಾದೇಶಿಕ ಭಾಷೆಗಳು ಒಳಗೊಂಡಿರ್ತದೆ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಎಕ್ಸಾಂಪಲ್. ಇನ್ನು ನೇಮಕಾತಿ ವಲಯ ನೋಡಕ್ ಹೋದ್ರೆ ಭಾರತದ ಎಲ್ಲಾ ವಿಶ್ವವಿದ್ಯಾನಿಲಯಗಳು ಮತ್ತು UGC ಮಾನ್ಯತೆ ಪಡೆದ ಕಾಲೇಜುಗಳಲ್ಲಿ ನೇಮಕಾತಿ ಆಗ್ಲಿಕ್ಕೆ
ಚಾನ್ಸಸ್ ಇದೆ. ಇನ್ನು ನಿಮಗೆ ಕೆಲವೊಂದು ಸಲಹೆಗಳನ್ನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇನು ಅಂತಂದ್ರೆ, ಪೇಪರ್ 1 ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಆದ್ಯತೆ ನೀಡಿ ನೀವು ಫಸ್ಟ್. ಯಾಕಂದ್ರೆ ಪೇಪರ್ 1 ಎಲ್ಲಾ ಅಭ್ಯರ್ಥಿಗಳಿಗೂ ಸಾಮಾನ್ಯವಾಗಿರ್ತದೆ ಮತ್ತು ಅನೇಕ ಬಾರಿ ನಿಮ್ಮ ಅರ್ಹತೆಯನ್ನು ನಿರ್ಧರಿಸುವುದು ಇದೇ ಪೇಪರ್ 1. ಇದಕ್ಕೆ ಹೆಚ್ಚು ಗಮನ ನೀಡಿ. ನೆಕ್ಸ್ಟ್ ಪೇಪರ್ 2 ಸಿಲೆಬಸ್ ನನ್ನು ಸಂಪೂರ್ಣವಾಗಿ ನೀವು ಅಧ್ಯಯನ ಮಾಡಿ. ಅಂದ್ರೆ ನಿಮ್ಮ ವಿಷಯದ ಆಳವಾದ ಜ್ಞಾನವನ್ನು ಇದು ಪರೀಕ್ಷೆ ಮಾಡ್ತದೆ ಪೇಪರ್ 2. ಆದ್ರಿಂದ ನಿಮ್ಮ ವಿಷಯದ ಜ್ಞಾನವನ್ನು ನೀವು ಹೆಚ್ಚು ಪಡೆದುಕೊಳ್ಳಿ. ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಬೇಕು ಅಂತಂದ್ರೆ ನಾನೀಗ ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ ಅನ್ನು ಹಾಕಿದ್ದೇನೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದರ PDF ನಿಮ್ಗೆ ಸಿಗ್ತದೆ, ಅಥವಾ ಈ ವೆಬ್ಸೈಟ್ ನಲ್ಲಿ ಹೋಗಿ ನೀವು ತೆಗೆದುಕೊಳ್ಬಹುದು. ನೆಕ್ಸ್ಟ್ ಈ NTA UGC ನಡೆಸ್ತದಲ್ಲ, ಇದೇ ವೆಬ್ಸೈಟ್ ನಲ್ಲಿ ಮಾಕ್ ಟೆಸ್ಟ್ಗಳು ಇರ್ತದೆ. ಅದನ್ನು ನೀವು ಅಟೆಂಡ್ ಮಾಡಿ. ಆಗ ನಿಮ್ಗೆ NTA ಪರೀಕ್ಷೆ ಹೇಗಿರ್ತದೆ, ಅದರ ಟಫ್ನೆಸ್ ಏನು, ಹೇಗಿರ್ತದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ. ಇದು ಫ್ರೀ ಆಗಿರ್ತದೆ, ಯಾಕಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಗಿರೋದ್ರಿಂದ ನಿಮ್ಗೆ ಇದು ಹೊಸದಾಗಿ ಬರೆಯೋರಿಗೆ ಒಂದು ಪರಿಚಯ ಆಗ್ತದೆ ಹೇಗೆ ಅಂತ. ನಿಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತದೆ ಈ ಎಕ್ಸಾಮ್ ಬರೀಲಿಕ್ಕೆ. ನಿಮ್ಮ ವಿಷಯದ ಕಟ್ ಆಫ್ ಅಂಕವನ್ನು ಅಧ್ಯಯನ ಮಾಡಿ. ಅಂದ್ರೆ ಹಿಂದಿನ ವರ್ಷ ಎಷ್ಟು ಅಂಕಗಳಿಗೆ ಕಟ್ ಆಫ್ ನಿಂತಿದೆ. ಫಾರ್ ಎಕ್ಸಾಂಪಲ್ 145 ಕಟ್ ಆಫ್ ನಿಂತಿದೆ ಅಂತಂದ್ರೆ ಈ ವರ್ಷ 145ಕ್ಕಿಂತ ಹೆಚ್ಚಾಗಬಹುದು. ನೀವು ಇದನ್ನೇ ಗ್ಯಾರಂಟಿಯಾಗಿ ಇಟ್ಕೋಬೇಡಿ, ಜಾಸ್ತಿ ಆದ್ರೂ ಆಗ್ಬೋದು. ಅದನ್ನು ಪರಿಶೀಲನೆ ಮಾಡಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಆಯ್ಕೆ ಆಗ್ತಿರೋ, JRFಗೆ ಆಯ್ಕೆ ಆಗ್ತಿರೋ, ಅದನ್ನು ನೀವು ನಿರ್ಧಾರ ಮಾಡಿ. ಇನ್ನು UGC ನೆಟ್ ವಿಷಯಗಳ ಪಟ್ಟಿ ತಿಳ್ಕೊಳ್ಳೋಣ. ಅಂದ್ರೆ 2026ರ ಪ್ರಕಾರ ಎಷ್ಟು ವಿಷಯಗಳಿಗೆ ಪರೀಕ್ಷೆಯನ್ನು ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, UGC ನೆಟ್ ಪರೀಕ್ಷೆಯನ್ನು ಒಟ್ಟು 85ಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ. ಪ್ರತಿಯೊಂದು ವಿಷಯವೂ ಕೂಡ ಅದರ ಸಬ್ಜೆಕ್ಟ್ ಕೋಡ್ ಇಂದ ಗುರುತಿಸಲಾಗ್ತದೆ. ಈ ಜೂನ್ 2026ನೇ ಸೆಷನ್ ನಿಂದ 2 ಸಬ್ಜೆಕ್ಟ್ ಅನ್ನು ಆಡ್ ಮಾಡಿದ್ದಾರೆ. ಆ 2 ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇದರ ಕೋಡ್ ಬಂದು 107 ಅಥವಾ 107. ಎರಡನೇದು ಫಾರೆಸ್ಟ್ರಿ, ಇದರ ಕೋಡ್ ಬಂದು 106 ಎಂಬ 2 ಹೊಸ ವಿಷಯಗಳನ್ನು ಸೇರಿಸಲಾಗಿದೆ. ನೋಡಿ, ಈ UGC ನೆಟ್ ವಿಷಯಗಳ ಪಟ್ಟಿ ನೋಡಿದರೆ 3 ವಿಭಾಗಗಳಾಗಿ ವಿಷಯವನ್ನು ವಿಂಗಡಣೆ ಮಾಡಿದ್ದಾರೆ. 1 ಮಾನವಿಕ ಮತ್ತು ಸಮಾಜ ವಿಜ್ಞಾನ, 2 ಭಾಷೆಗಳು, 3ನೇದು ವಿಜ್ಞಾನ ಮತ್ತು ತಂತ್ರಜ್ಞಾನ. ಇದರ ಆಧಾರವಾಗಿ ಒಟ್ಟು 85+2 87 ವಿಷಯಗಳನ್ನು ನೀಡಿದ್ದಾರೆ. ನೋಡಿ, ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಬಂದ್ರೆ ಕೋಡ್ 1 ಯಾವುದು, ಎಕನಾಮಿಕ್ಸ್, 2 ಪೊಲಿಟಿಕಲ್ ಸೈನ್ಸ್, 3 ಫಿಲಾಸಫಿ, 4 ಮನೋವಿಜ್ಞಾನ, 5 ಸಮಾಜಶಾಸ್ತ್ರ, 6 ಇತಿಹಾಸ, 7 ಮಾನವಶಾಸ್ತ್ರ, 8 ವಾಣಿಜ್ಯ ಅಂದ್ರೆ ಕಾಮರ್ಸ್, 9 ಎಜುಕೇಶನ್, 10 ಸಮಾಜ ಕಾರ್ಯ. ಇದೇ ರೀತಿ ಇಲ್ಲಿ ಕಾಣುವ ವಿಷಯಗಳಿಗೆ ಪರೀಕ್ಷೆಯನ್ನು ನಡೆಸ್ತಾರೆ. ನೀವು ಇದನ್ನ ವಿಡಿಯೋವನ್ನು ಪಾಸ್ ಮಾಡಿ ನೋಡಬಹುದು. ಈ ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಪಾಪ್ಯುಲೇಷನ್ ಸ್ಟಡೀಸ್ ಈ ವಿಷಯಕ್ಕೆ ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಅಥವಾ ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವವರು ಕೂಡ ಅರ್ಹರಾಗಿರ್ತಾರೆ, ಪರೀಕ್ಷೆಯನ್ನು ಬರೀಬಹುದು. ಇನ್ನು ಎರಡನೆಯದಾಗಿ ಭಾಷೆಗಳು, ಲ್ಯಾಂಗ್ವೇಜಸ್. ಇದರಲ್ಲಿ ಪ್ರತಿಯೊಂದು ರಾಜ್ಯದ ಅಲ್ಲಿರುವಂತಹ ಪ್ರಾದೇಶಿಕ ಭಾಷೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನಡೆಸ್ತಾರೆ. ನಮ್ಮ ಕನ್ನಡಕ್ಕೆ ಬಂದು 21 ಇದರ ಕೋಡ್ ಆಗಿರ್ತದೆ. ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟ ಭಾಷೆಗಳಿಗೆ ಪರೀಕ್ಷೆಯನ್ನು ನಡೆಸ್ತಾ ಹೋಗ್ತಾರೆ. ಹಾಗೂ ಅದರೊಂದಿಗೆ ಜರ್ಮನ್, ಜಪಾನೀಸ್ ಇಂತಹ ವಿಷಯಗಳಿಗೂ ಕೂಡ ಪರೀಕ್ಷೆಯನ್ನು ನಡೆಸ್ತಾರೆ. ಇನ್ನು 3ನೇದು ಬಂದು ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದರಲ್ಲಿ ಕೂಡ ಈ ವಿಷಯಗಳು ವಯಸ್ಕರ ಶಿಕ್ಷಣ, ದೈಹಿಕ ಶಿಕ್ಷಣ, ಮತ್ತೆ ಅರಬ್ ಕಲ್ಚರ್, ಭಾರತೀಯ ಸಂಸ್ಕೃತಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಪರಿಸರ ವಿಜ್ಞಾನ ಇವುಗಳನ್ನ ನಡೆಸ್ತಾರೆ. ಅದ್ರ ಜೊತೆಗೆ ಈ 2 ವಿಷಯಗಳು ಹೊಸದಾಗಿ ಆಡ್ ಆಗಿರುವಂತದ್ದು. ಇನ್ನು ನಾವು ಪೇಪರ್ 1 ಸಿಲೆಬಸ್ ಅಂದ್ರೆ ಎಲ್ಲರಿಗೂ ಕಾಮನ್. ಈ ಪೇಪರ್ 1 ಸಿಲೆಬಸ್ ನ ನೋಡೋದಾದ್ರೆ ಒಟ್ಟು 10 ಯೂನಿಟ್ ಘಟಕಗಳಿರ್ತದೆ ಅಂತ ನಾನು ಮುಂಚೆನೆ ನಿಮಗೆ ತಿಳಿಸಿದ್ದೇನೆ.
ಅದನ್ನು ನೋಡುವ ಯಾವುದೆಲ್ಲ ಅಂತ. ಇದರಲ್ಲಿ ಮೊದಲನೇ ಘಟಕ ಬಂದು ಬೋಧನಾ ಅಭಿಕ್ಷಮತೆ, ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್. ಈ ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಬೋಧನೆಯ ಪರಿಕಲ್ಪನೆಗಳು, ಬೋಧನೆ ಅಂದ್ರೆ ಏನು, ಬೋಧನೆ ಹೇಗೆ ಹುಟ್ಟಿತು, ಬೋಧನೆಯ ಸಿದ್ಧಾಂತಗಳೇನು, ಬೋಧನೆಯ ಉದ್ದೇಶಗಳೇನು, ಕಲಿಯುವವರ ಗುಣಲಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಳ್ತೀವಿ. ಇನ್ನು ಸಂಶೋಧನಾ ಅಭಿಕ್ಷಮತೆ, ರಿಸರ್ಚ್ ಆಪ್ಟಿಟ್ಯೂಡ್, ಸಂಶೋಧನೆಯ ವಿಧಗಳು, ಸಂಶೋಧನೆಯ ಹಂತಗಳು, ನೀತಿಶಾಸ್ತ್ರ ಮತ್ತು ಪ್ರಬಂಧ ಲೇಖನದ ವಿಧಾನಗಳು. ಇನ್ನು ಮೂರನೇ ಘಟಕಕ್ಕೆ ಬಂದ್ರೆ ಗ್ರಹಿಕೆ, ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ನೀಡಲಾದ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರ ಬರೆಯುವಂಥದ್ದು. ನಾಲ್ಕನೇದು ಕಮ್ಯುನಿಕೇಶನ್, ಸಂವಹನ, ಅಂದ್ರೆ ಸಂವಹನ ವಿಧಗಳ್ಯಾವುದು, ಪರಿಣಾಮಕಾರಿ ಸಂವಹನ ಆಗ್ಬೇಕು ಅಂದ್ರೆ ಹೇಗೆ ಪರಿಣಾಮಕಾರಿ ಸಂವಹನ ಮಾಡ್ಬೇಕು, ನಾವು ಸಂವಹನ ಮಾಡುವಾಗ ಏನೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತದೆ, ಅವುಗಳು ನಾಲ್ಕನೇ ಘಟಕದಲ್ಲಿ ಬರ್ತದೆ. ಇನ್ನು ಐದನೇ ಘಟಕ ನೋಡಕ್ ಹೋದ್ರೆ ಗಣಿತದ ತಾರ್ಕಿಕತೆ ಮತ್ತು ಅಭಿಕ್ಷಮತೆ. ಇದರಲ್ಲಿ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸೋದಿರ್ತದೆ, ಅಕ್ಷರ ಸರಣಿ, ಶೇಕಡಾವಾರು ಲೆಕ್ಕಗಳಿರ್ತದೆ, ಸರಾಸರಿ ಅನುಪಾತಗಳಿರುವ ಲೆಕ್ಕಗಳಿರ್ತದೆ. ಟೋಟಲ್ ಆಗಿ ಇದು ಮೆಂಟಲ್ ಎಬಿಲಿಟಿ ಅಂತ ಕರಿಬಹುದು ನಾವು. ಇನ್ನು ಘಟಕ 6ರಲ್ಲಿ ತಾರ್ಕಿಕ ವಿವೇಚನೆ, ವೆನ್ ಚಿತ್ರಗಳು ಮತ್ತು ಭಾರತೀಯ ತರ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಿರ್ತದೆ. ಇನ್ನು 7ನೇ ಘಟಕ ನೋಡೋದಾದ್ರೆ ಡಾಟಾ ಇಂಟರ್ಪ್ರಿಟೇಷನ್, ಕೋಷ್ಟಕಗಳನ್ನ ಕೊಟ್ಟಿರ್ತಾರೆ, ಕೋಷ್ಟಕಗಳನ್ನ ನೋಡಿ ನಾವು ಉತ್ತರವನ್ನು ಕಂಡುಹಿಡ್ಕೋಬೇಕಾಗ್ತದೆ. ಗ್ರಾಫ್ಗಳು, ಚಾರ್ಟ್ಗಳ ಮೂಲಕ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಇದು 7ನೇ ಅಧ್ಯಾಯದಲ್ಲಿ ಬರ್ತದೆ. ನೆಕ್ಸ್ಟ್ 8ನೇ ಘಟಕ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ICT. ಇದು ಇಂಪಾರ್ಟೆಂಟ್, ಇದನ್ನು ನೀವು ಕಲಿಲೇಬೇಕು. ಪ್ರತಿಯೊಂದು ವಿಚಾರ ಶಾಲೆಯಿಂದ ಹಿಡಿದು ಕಾಲೇಜಿನವರೆಗೂ ತಿಳಿದಿರಲೇಬೇಕು. ಇಂಟರ್ನೆಟ್ ಮತ್ತು ಮೂಲಭೂತ ಅಂಶಗಳು, ಇಮೇಲ್, ಆಡಿಯೋ ವಿಡಿಯೋ ಕಾನ್ಫರೆನ್ಸಿಂಗ್ ಬಗ್ಗೆ, ಡಿಜಿಟಲ್ ಉಪಕ್ರಮಗಳ ಬಗ್ಗೆ, ಅಂದ್ರೆ ಅಡ್ವಾನ್ಸ್ಡ್ ವಿಷಯಗಳ ಬಗ್ಗೆ ಕೂಡ ನಾವು ಹೆಚ್ಚು ತಿಳಿದಿರಬೇಕಾಗ್ತದೆ ಅವುಗಳು. ಮತ್ತೆ 9ನೇ ಘಟಕಕ್ಕೆ ಬಂದ್ರೆ ಜನರು, ಅಭಿವೃದ್ಧಿ ಮತ್ತು ಪರಿಸರ, ಅಂದ್ರೆ ಪರಿಸರದ ಸಮಸ್ಯೆಗಳೇನು, ಸುಸ್ಥಿರ ಅಭಿವೃದ್ಧಿಯ ಗುರಿಗಳೇನು, ಮಾಲಿನ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಏನೆಲ್ಲ ಕಾರ್ಯಕ್ರಮಗಳಿದಾವೆ, ಅದ್ರ ಬಗ್ಗೆ ನೀವು ಕಲಿಬೇಕಾಗ್ತದೆ. ಇನ್ನು 10ನೇದು ಬಂದು ಹೈಯರ್ ಎಜುಕೇಶನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಭಾರತದಲ್ಲಿ, ಅದು ಕೂಡ ಆಡಳಿತ ಹೇಗಿದೆ, ನೀತಿ ಮತ್ತು ಯಾವ್ಯಾವ ಸಂಸ್ಥೆಗಳು ಉನ್ನತ ಶಿಕ್ಷಣವನ್ನು ನೋಡ್ಕೊಳ್ತಿದೆ, ಇದರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಇವುಗಳು ಬರ್ತದೆ. ಇದು ಸಂಪೂರ್ಣವಾಗಿ ಏನು ಅಂತಂದ್ರೆ ಸುಲಭ, ಇದು ಅಂತಹ ಕಷ್ಟ ಏನಿಲ್ಲ. ಪೇಪರ್ 1 ನೀವು ತಿಳಿದ್ರೆ ಸಾಕು, ಹೆದರುಕೊಂಡು ಕೂರುವ ಅವಶ್ಯಕತೆ ಇಲ್ಲ. ಇದಿಷ್ಟು UGC ನೆಟ್ ಕುರಿತು ನಿಮಗೆ ತಿಳಿಸಬೇಕೆಂದು ಬಯಸಿರುವ ವಿಷಯಗಳು. ಈಗಾಗಲೇ ಇದೆಲ್ಲ ನಿಮಗೆ ಸುಲಭವಾಗಿ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿ ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಒತ್ತಿ. ನಿಮಗೆ UGC ನೆಟ್ ಬಗ್ಗೆ ಯಾವುದೇ ಸಂದೇಹಗಳಿದ್ದರೆ ಕಮೆಂಟ್ನಲ್ಲಿ ಕೇಳಿ. ಧನ್ಯವಾದಗಳು.